ದಿವ್ಯ ಧರ್ಮಕಥೆಗಳ ಪವಿತ್ರ ಪಯಣದಲ್ಲಿ ನಿಮಗೆ ಹಾರ್ದಿಕ ಸ್ವಾಗತ. ಇದು ರಾಮಾಯಣದ 14ನೇ ಭಾಗ. ಇಲ್ಲಿ ರಾಮ, ಲಕ್ಷ್ಮಣ ಹಾಗೂ ಸೀತೆಯವರು ವನವಾಸ ಜೀವನವನ್ನು ಅನುಭವಿಸುತ್ತಾರೆ. ಅವನರ ಬಾಳುಗಳು, ನಿಷ್ಠೆ, ಭಕ್ತಿ ಮತ್ತು ಧರ್ಮಪಥದಲ್ಲಿ ನಡೆದ ಅಸಾಧಾರಣ ಘಟನೆಗಳ ಹಾದಿಯಲ್ಲಿ ನಾವು ನಡೆಯಲಿದ್ದೇವೆ. ಈ ಪಾವನ ಕಥೆಗಳು ನಿಮ್ಮ ಮನಸ್ಸಿನಲ್ಲಿ ಧೈರ್ಯ, ಶ್ರದ್ಧೆ ಮತ್ತು ಶಾಂತಿಯನ್ನು ತುಂಬಲಿ ಎಂಬ ಆಶಯದೊಂದಿಗೆ ಆರ್ಷವಾಣಿ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ದುರ್ಮುಖನಿಂದ ತೇಜಸ್ಸು ಪಡೆಯುವ ಹನುಮಾನ್, ಅರಣ್ಯದಲ್ಲಿ ಕಾಲ ಮಾಡುವ ಹನುಮಾನ್, ದುರ್ಮುಖನಿಗೆ ಆಧಾರವನ್ನಾಗಿ ಪಡೆದು ತನ್ನ ಶಕ್ತಿಯನ್ನು ಮೆರೆದನು. ಅವನು ಹನುಮಾನ್ನಿಂದ ಧೈರ್ಯ ಪಡೆಯುತ್ತಾನೆ. ಹನುಮಾನ್ ಮತ್ತು ಆಂಜನಾ. ಹನುಮಾನ್ ತನ್ನ ಪೋಷಕನಾದ ಆಂಜನೆಯೊಂದಿಗೆ ಕಾಲಚಕ್ರವನ್ನು ಹಾರಾಟ ಮಾಡಿಕೊಂಡು ಸೇನೆಗಳನ್ನು ದರ್ಶನ ಮಾಡಿದನು. ಅರಣ್ಯ ದಾಟಲು ರಾಮನ ಸುನಾಮಿಯ ಪ್ರಾರಂಭ. ರಾಮನು ಬಲಿಷ್ಠವಾದ ಹೆಜ್ಜೆಯನ್ನು ಹಾಕಿದನು ಮತ್ತು ಮಾರುಗನ ತಾಯಿ ಮತ್ತು ಸಮುದ್ರದ ಶಕ್ತಿಯ ಮೂಲಕ ಹೊಸ ಪಥವನ್ನು ಕಂಡುಹಿಡಿಯಲು ಯತ್ನಿಸಿದನು. ಹನುಮಾನ್ನಿಂದ ಗುರು ದರ್ಶನ. ಹನುಮಾನ್ ತನ್ನ ಗುರುವನ್ನು ಭೇಟಿಯಾಗಿ ಸಾಮರ್ಥ್ಯಗಳನ್ನು ಅರಿತುಕೊಂಡು ತನ್ನ ಪರಿಶ್ರಮವನ್ನು ಹೃದಯದಿಂದ ಮಾಡಿದನು. ದಕ್ಷತಾ ಮತ್ತು ಸಹನಶಕ್ತಿ. ಹನುಮಾನ್ ತನ್ನ ಸಾಮರ್ಥ್ಯಗಳನ್ನು ಮುಕ್ತವಾಗಿ ಪ್ರದರ್ಶಿಸುವುದಕ್ಕೆ ಹಿಂದಿರುಗಿ ಬರುವುದನ್ನು ತೀವ್ರವಾಗಿ ತಾಳು ಮಾಡಿದನು. ಋಷಿ ವಿಶ್ವಾಮಿತ್ರನ ಸತ್ಯಹೀನ ವಚನಗಳು. ವಿಶ್ವಾಮಿತ್ರರಿಗಿಂತ ಒಬ್ಬ ಉತ್ತಮ ಪೋಷಕನಿಗಿಂತ ಹನುಮಾನ್ ಅವರ ಪ್ರಬಲವಾದ ಪಥವನ್ನು ಅರ್ಥಮಾಡಿದನು. ಹನುಮಾನ್ನ ಗೆಲುವು. ಹಿಂದಿರುಗಿದ ಹನುಮಾನ್ ತನ್ನ ಸುಮ್ಮನೆ ಪಡುವಣಗಳಲ್ಲಿ ಪ್ರತಿಷ್ಠಾನವನ್ನು ಪುನಃ ಸ್ಥಾಪಿಸಿದನು. ಅರಣ್ಯದಲ್ಲಿ ಶ್ರೀರಾಮನ ಪ್ರವೇಶ. ಶ್ರೀರಾಮನು ತನ್ನ ಬಿಗುನ್ನು ತಲುಪಿದನು, ಅಲ್ಲಿಗೆ ಹೊತ್ತ ಸಾಗರವನ್ನು ದಾಟಿದನು. ಲಕ್ಷ್ಮಣನ ಅನುಭವ. ಲಕ್ಷ್ಮಣನು ತಮ್ಮ ಮನಸ್ಸಿನಲ್ಲಿ ದೈಹಿಕ ಸಂತೋಷವನ್ನು ಅನುಭವಿಸಿದನು. ರಾವಣನ ದರ್ಶನ ಮತ್ತು ಪರಿಚಯ. ರಾವಣನು ಶ್ರೀರಾಮನ ವಿರುದ್ಧ ವೇಷವಾಡಿದನು. ಅರಣ್ಯದ ಪ್ರತ್ಯೇಕತೆಯ ಕಾಲ. ಅರಣ್ಯವನ್ನು ಅರಣ್ಯದಿಂದ ತನ್ನ ಪ್ರತ್ಯೇಕತೆಯ ಹೋರಾಟಕ್ಕೆ ಅದ್ಭುತವಾಗಿ ಮುಂದುವರಿಸಿದನು. ನದಿ ಪ್ರವೇಶ. ಹೊತ್ತ ನದಿ ಒಳಗೊಂಡು ದೇವರ ದರ್ಶನಕ್ಕೆ ಮುಂದಾದನು. ಅರಣ್ಯ ದಾಟಲು ರಾಮನ ಕಾರ್ಯಕ್ರಮ. ರಾಮನು ಹನುಮಾನ್ ಮತ್ತು ಲಕ್ಷ್ಮಣನೊಂದಿಗೆ ಮಾಘವಿನಂತಹ ಘಟ್ಟಗಳನ್ನು ದಾಟಿದನು. ಆರಾಧನೆ ಮತ್ತು ಗುರುಪೂಜಾ. ಹನುಮಾನ್ ತಮ್ಮ ಗುರುಗಳನ್ನು ಆರಾಧಿಸುವುದನ್ನು ಪ್ರಾರಂಭಿಸಿದನು. ಗಾಂಧರ್ವ ನಾಗರಿಕತೆ. ಗಾಂಧರ್ವರೊಡನೆ ಅವರನ್ನು ವಿಭಜಿಸಿ ಅರಣ್ಯದಲ್ಲಿ ಅವರಿಗೆ ಆದರ್ಶವನ್ನು ಹೊಂದಿದನು. ಚಂದ್ರಮಣಿಯ ಉಪವಾಸ. ಹನುಮಾನ್ ಸಹಿತ ಶಕ್ತಿ ಅನುಭವವನ್ನು ಹೊಂದಿದ್ದನು. ರಾಮದೋಸ್ ಮೂಲಕ ಪವಾಡ. ಪವಾಡವನ್ನು ತಲುಪಿದ ನಂತರ ರಾಮನು ಶಕ್ತಿಯನ್ನು ಗಮನಿಸಿ ದೇಶವನ್ನು ಆಡಳಿತ ಮಾಡುತ್ತಾ ಹೋಯಿತು. ಶ್ರೀರಾಮನ ಧರ್ಮನಿರ್ಣಯ. ರಾಮನು ತನ್ನ ಧರ್ಮವನ್ನು ಸಾರಿದನು. ದಿವ್ಯ ಸನ್ನಿಧಿ. ಶ್ರೀರಾಮನ ದಿವ್ಯ ರೂಪವನ್ನು ಆತ್ಮಸ್ಥಿತಿಯೊಳಗೆ ಕಂಡನು. ಶಕ್ತಿ ವರ್ಧನೆ. ಶ್ರೀರಾಮನು ತನ್ನ ಶಕ್ತಿಯನ್ನು ಪರಿಷ್ಕೃತ ಮಾಡುತ್ತಾ ಸಾಗಿದನು. ನಿಷ್ಕಲ್ಮಶ ಮತ್ತು ಹಾನಿ. ಶ್ರೀರಾಮನು ತಮ್ಮ ಹಾನಿಯನ್ನು ನಿಷ್ಕಲ್ಮಶವಾಗಿ ಪರಿಶೀಲಿಸಿದನು. ಅರಣ್ಯದ ವಿಘ್ನಗಳು. ಅರಣ್ಯವನ್ನು ಪ್ರವೇಶಿಸಿ ನಾವು ಇನ್ನಷ್ಟು ಸಾಹಸಗಳನ್ನು ಎದುರಿಸಿದನು. ಆಧ್ಯಾತ್ಮಿಕ ಸಾಧನೆ. ಶ್ರೀರಾಮನು ತನ್ನ ಧ್ಯಾನವನ್ನು ಪರಿಶೀಲಿಸಿ ಆತ್ಮಾನುಭವವನ್ನು ತಲುಪಿದನು. ಕಾಂತಾರ ಬಲವರ್ಧನೆ. ಹನುಮಾನ್ ತನ್ನ ಶಕ್ತಿಯನ್ನು ತುಂಬಿಸಿಕೊಟ್ಟು ಕಾಂತಾರದಿಂದ ಬಲವನ್ನು ಪಡೆಯಲು ಹೊರಟನು. ಆಧಿಪತ್ಯ ಮತ್ತು ರಾಜ್ಯೋನ್ಮುಖ. ಹನುಮಾನ್ ರಾಜಕೀಯ ಸಾಧನೆಗಳನ್ನು ಗಮನಿಸಿ ಅಧಿಕಾರವನ್ನು ಎದುರಿಸಿದನು. ದುರ್ಗಮ ಪಥದ ಅನ್ವೇಷಣೆ. ಆಧ್ಯಾತ್ಮಿಕವಾಗಿಯೂ ಸಾಮಾಜಿಕವಾಗಿ ಬಲವನ್ನು ಕಂಡುಹಿಡಿಯಲು ಹೊರಟನು. ವಿಶ್ವಾಮಿತ್ರ ರಕ್ಷಣೆಯ ಪ್ರಾರಂಭ. ರಾಮನು ತನ್ನ ಬಲವನ್ನು ಪರಿಶೀಲಿಸಿ ಶಕ್ತಿಯ ಬೆಳವಣಿಗೆಗೆ ಪ್ರಾರಂಭಿಸಿದನು. ಶ್ರದ್ಧಾ ಪಥದಲ್ಲಿ ಅನ್ವೇಷಣೆ. ಹನುಮಾನ್ ಶ್ರದ್ಧೆ ಮತ್ತು ಭಕ್ತಿಯನ್ನು ಪಡೆಯಲು ವಿವಿಧ ಕಾರ್ಯಗಳನ್ನು ಮುಂದುವರಿಸಿದನು. ಪರಿಹಾರ ಮತ್ತು ಗುರುದರ್ಶನ. ಗಣೇಶನು ರಾಮನೊಂದಿಗೆ ಗುರುದರ್ಶನ ಪ್ರಾರಂಭಿಸಿದನು. ಪೂರ್ಣಾಂಗವಾದ ವ್ಯಕ್ತಿತ್ವವನ್ನು ಸಾಧಿಸುವ ಹನುಮಾನ್. ಹನುಮಾನ್ ತತ್ವ ಮತ್ತು ಶಕ್ತಿಯ ಮೆರೆದನು. ಶಕ್ತಿ ಪ್ರೇರಣೆ. ಹನುಮಾನ್ ಶಕ್ತಿಯ ಕುರಿತು ತಮ್ಮ ಕಾರ್ಯಗಳನ್ನು ಹತ್ತಿರದಿಂದ ಪರಿಶೀಲಿಸಿದನು. ಮಾತೃಭಕ್ತಿಯ ಸಾಧನೆ. ಹನುಮಾನ್ ಮಾತೆಯ ಮೇಲೆ ಭಕ್ತಿ ಹಾಗೂ ಹೆಸರನ್ನು ಸಾಧಿಸಿದನು. ಅರಣ್ಯದ ಸಂಕಷ್ಟಗಳು. ಅರಣ್ಯವನ್ನು ದಾಟಿದಾಗ ಹನುಮಾನ್ ಎದುರಿಸಿದ ಸಂಕಷ್ಟಗಳನ್ನು ವಿವರಣೆ ಮಾಡಿದ್ದನು. ಅರೇನ್ ಧರ್ಮ. ರಾಮನು ಶಕ್ತಿಯನ್ನು ಪರೀಕ್ಷಿಸಲು ಬದ್ಧನಾಗಿದ್ದನು. ಆಶ್ರಮ ಪ್ರವೇಶ. ಶ್ರೀರಾಮನು ಆಧ್ಯಾತ್ಮಿಕ ಪ್ರಯಾಣಗಳನ್ನು ಮಾಡಲು ಆಸಕ್ತನಾಗಿದ್ದನು. ಅರಣ್ಯ ದೃಷ್ಟಿ. ಶ್ರೀರಾಮನು ಅರಣ್ಯವನ್ನು ತಲುಪಿದನು. ಹನುಮಾನ್ ಮತ್ತು ಶ್ರೀರಾಮನ ಅನ್ವೇಷಣೆ. ಅವರು ಪರಸ್ಪರ ಶಕ್ತಿಗಳನ್ನು ಪರಿಶೀಲಿಸಿ ಗುರುದರ್ಶನವನ್ನು ಹತ್ತಿರದಿಂದ ನೋಡಿದರು. ರಾವಣ ವಿರುದ್ಧ ಹೋರಾಟ. ಶ್ರೀರಾಮನು ರಾವಣ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸಿದನು. ಶಕ್ತಿಯನ್ನು ಹೊಂದಿದ ಹನುಮಾನ್ ತನ್ನ ಶಕ್ತಿಯ ಮೇಲೆ ಪೂರ್ಣವಾಗಿ ಅಧೀನಗೊಂಡನು. ಅರಣ್ಯ ಪಥವನ್ನು ಪರಿಶೀಲಿಸಿ ಶ್ರೀರಾಮನು ಅರಣ್ಯವನ್ನು ದಾಟಲು ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸಿದನು.
ಹನುಮಾನ್ ಧೈರ್ಯ ಬಲ ಹನುಮಾನ್ ಧೈರ್ಯ ಮತ್ತು ಶಕ್ತಿಯನ್ನು ಪಡೆದುಕೊಂಡನು. ಅರಚನದ ಪ್ರಾರಂಭ ಹನುಮಾನ್ ದೇವರನ್ನು ಅನುಸರಿಸಿ ಅರಚನದ ಪ್ರವೃತ್ತಿಯನ್ನು ಆರಂಭಿಸಿದನು. ಪರಿಷ್ಕಾರ ಮತ್ತು ದರ್ಶನ ರಾಮನು ತನ್ನ ಧರ್ಮವನ್ನು ಪರಿಶೀಲಿಸಿ ದರ್ಶನವನ್ನು ಅನುಭವಿಸಿದನು. ಹನುಮಾನ್ ರಾಮನ ಸಂಘರ್ಷ ಹನುಮಾನ್ ಮತ್ತು ರಾಮನ ನಡುವೆ ಶಕ್ತಿಯ ಪರೀಕ್ಷೆ ನಡೆಯಿತು. ಗಾನ ಮಹಾಯಾನ ಶ್ರೀರಾಮನು ಹನುಮಾನ್ ಜೊತೆಗೆ ಶಕ್ತಿಯನ್ನು ಹಾಡಿದನು. ಅರಣ್ಯ ಕವನ ಹನುಮಾನ್ ಅರಣ್ಯದಲ್ಲಿ ಕವನವನ್ನು ಹಾಡಿದನು. ಪ್ರತಿಭಾವಧಿ ಶ್ರೀರಾಮನು ತಮ್ಮ ಸಮುದ್ರದೊಂದಿಗೆ ಹೆಚ್ಚು ಪ್ರತಿಬಿಂಬವನ್ನು ಸಾಧಿಸಿದನು. ಅರೇಂದಾವನಿ ಪರಿಕಲ್ಪನೆ ಅನೇಕ ಆಧ್ಯಾತ್ಮಿಕ ಸಾಧನೆಗಳನ್ನು ಕಂಡು ಅವರು ಪರಿಕಲ್ಪನೆಗಳನ್ನು ಬರೆದಿದ. ವಿಶ್ವವಿಕ್ರಮ ಪರಮಾನಂದ ಶ್ರೀರಾಮನು ತಮ್ಮ ಪರಮಾನಂದವನ್ನು ತಲುಪಿದನು. ಗುಣದರ್ಶನ ಹನುಮಾನ್ ಮತ್ತು ಶ್ರೀರಾಮ್ನೊಂದಿಗೆ ಪ್ರೌಢಿಗಳ ಗುಣದರ್ಶನವನ್ನು ಪರಿಷ್ಕೃತ ಮಾಡಿದರು. ಇದು 14ನೇ ಪವಿತ್ರ ಭಾಗಗಳಲ್ಲಿ ಒಂದಷ್ಟೇ. ರಾಮನ ಧರ್ಮಮಾರ್ಗ ಸೀತೆಯ ಶ್ರದ್ಧೆ ಲಕ್ಷ್ಮಣನ ಸೇವಾಭಾವ ಇವೆಲ್ಲ ಇಂದಿಗೂ ನಮ್ಮ ಬದುಕಿಗೆ ಪ್ರೇರಣೆಯಾಗಿವೆ. ಈ ದಿವ್ಯ ಕಥೆಯನ್ನು ನೀವು ಇಷ್ಟಪಟ್ಟಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗಗಳಲ್ಲಿ ಇನ್ನಷ್ಟು ರಾಮಕಥೆಯ ರಹಸ್ಯಗಳನ್ನು ಪರಿಚಯಿಸೋಣ. ಧನ್ಯವಾದಗಳು. ಪುನಃ ಭೇಟಿಯಾಗೋಣ ಆರ್ಯ ಧರ್ಮದ ದೀಪ ಹಚ್ಚುವ ಇನ್ನೊಂದು ದೇವಮಯ ಕಥೆಯೊಂದಿಗೆ. ನಮಸ್ಕಾರ. ಮಧ್ಯಮ ತಿಳಿ ಬಣ್ಣದ ಚರ್ಮ. ಜೈ ಶ್ರೀರಾಮ.